ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತು ನಮ್ಮ ಮನೆಯಲ್ಲಿ ಬೇಬಿ ಕಾರ್ನ್ ತೊಗೊಂಬಂದಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಬೇಬಿ ಕಾರ್ನ್ ಡ್ರೈ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಬೇಬಿ ಕಾರ್ನ್ ಡ್ರೈ. ಸೊ ಬೇಬಿ ಕಾರ್ನ್ ಡ್ರೈ ಮಾಡೋದು ತುಂಬಾ ಈಸಿ. ಮನೆಯಲ್ಲಿರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾವು ಈ ಒಂದು ಡ್ರೈನ ರೆಡಿ ಮಾಡ್ಬೋದು. ಯಾವುದೇ ವೆಜಿಟೇಬಲ್ಸ್ ಮನೆಗೆ ತೊಗೊಂಬಂದರೂ ಅದನ್ನು ವಾಶ್ ಮಾಡೋದು ತುಂಬ ಒಳ್ಳೆಯದು. ಬಿಕಾಸ್ ಆಫ್ ಬೆಳೆಸಬೇಕಾದ್ರೆ ತುಂಬ ಮೆಡಿಷನ್ಸ್ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾವುದೇ ವೆಜಿಟೇಬಲ್ಸ್ ತೊಗೊಂಬಂದ್ರೂ ಕೂಡ ನೀಟಾಗಿ ವಾಶ್ ಮಾಡಿ. ಇವಾಗ ಆಲ್ಮೋಸ್ಟ್ ವಾಶ್ ಮಾಡಿದ್ದೆಲ್ಲ ಆಯಿತು. ಈಗ ನೆಕ್ಸ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲದನ್ನ ಇವಾಗ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಡೋಣ. ಪೀಸ್ಗಳೆಲ್ಲ ಸ್ಮಾಲ್ ಪೀಸ್ಗಳನ್ನಾಗಿ ಕಟ್ ಮಾಡಿದ್ದೀನಿ. ಬಿಕಾಸ್ ಆಫ್ ಬೇಯಿಸಬೇಕಾದ್ರೆ ನೀಟಾಗಿ ಬೆಂದ್ಕೊಳತ್ತೆ ಅಂತ ಹೇಳ್ಬಿಟ್ಟೆ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿದ್ದೀನಿ. ನೆಕ್ಸ್ಟ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿ ಮಾಡ್ಬೋದು. ಅದು ಎಕ್ಸ್ಟ್ರಾ ಮಸಾಲೆ ಪೌಡ್ರು ಅದು ಇದು ಏನೂ ಬೇಕಾಗಿಲ್ಲ. ಜಸ್ಟ್ ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಗೆ ಈರುಳ್ಳಿ ಇದ್ದರೆ ಸಾಕು. ಈ ಒಂದು ರೆಸಿಪಿನ ಮನೇಲಿ ಈಸಿಯಾಗಿ ಮಾಡ್ಕೊಬೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತೇಳಿ ಟೇಸ್ಟಲ್ಲಿ ಕಾಂಪ್ರಮೈಸ್ ಖಂಡಿತವಾಗ್ಲೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಟೊಮೊಟೊ ತೊಗೊಂಡು ವಾಶ್ ಮಾಡಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಬೇಕು. ಪೀಸ್ಗಳು ದಪ್ಪ ಇದ್ದರೂ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆದರೆ ಚಿಕ್ಕ ಚಿಕ್ಕ ಪೀಸ್ ಆದರೆ ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೂ ಕೂಡ ಬೇಗ ಬೆಂದ್ಕೊಳತ್ತೆ ಅನ್ನೋ ಒಂದೇ ರೀಸನ್ಗೆ ಟೊಮೊಟೊ ಪೀಸ್ಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಡ್ತಾರೆ. ಸೊ ನಾನು ಅಷ್ಟೇ ಅದೇ ಮೆಥಡೇ ಯೂಸ್ ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ದೊಡ್ಡದಾಗಿ ಕಟ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದೇನಪ್ಪ ಅಂದರೆ ಈರುಳ್ಳಿನ ದಯವಿಟ್ಟು ಚೆನ್ನಾಗಿ ವಾಶ್ ಮಾಡಿ. ಅದರಲ್ಲಿ ಬ್ಲ್ಯಾಕ್ ಕಲರ್ ಇರೋವಂತಹ ಫಂಗಸ್ಗಳು ಜೀವನೇ ತೆಗೆಯುತ್ತೆ. ಸೊ ಅಷ್ಟು ಭಯಾನಕವಾಗಿದೆ. ಎಷ್ಟೋ ನ್ಯೂಸ್ಗಳಲ್ಲೆಲ್ಲ ನೋಡಿ ನಾನೇ ಭಯ ಬಿದ್ದುಬಿಟ್ಟಿದ್ದೀನಿ. ಪ್ಲೀಸ್ ಈರುಳ್ಳಿನ ತುಂಬ ಚೆನ್ನಾಗಿ ವಾಶ್ ಮಾಡಿ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಕಣ್ಣಿಗೆ ತುಂಬ ಒಳ್ಳೆಯದು, ಮತ್ತು ಕಣ್ಣು ರೆಪ್ಪೆನೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಸ್ವಲ್ಪ ಜಾಸ್ತಿ ಕರಿಬೇವಿನ ಸೊಪ್ಪನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ತುಂಬ ಒಳ್ಳೆಯದು. ಯಾವುದೇ ಒಂದು ಒಗ್ಗರಣೆ ಹಾಕಲಿ ಅಥವಾ ಯಾವುದೇ ಒಂದು ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಈಗ ಕಡಾಯಿನ ಬಿಸಿಗಿಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಆಯಿಲ್ ಹಾಕೋದ್ರಿಂದ ಅದು ನೀಟಾಗಿ ಕಾಯ್ಕೊಳತ್ತೆ ಅಂತ. ಅಂತೂ ಇಂತೂ ಕಡಾಯಿ ಬಿಸಿ ಆಗೋಯ್ತು. ಇವಾಗ ಆಯಿಲ್ನ ಹಾಕೋಣ. ಆಯಿಲ್ ಕೂಡ ಸ್ವಲ್ಪ ಬಿಸಿ ಆಗಬೇಕು. ಅದಾದಮೇಲೆ ನಾವು ವೆಜಿಟೇಬಲ್ಸ್ ಹಾಕಿದರೆ ಮಾತ್ರ ನೀಟಾಗಿ ಬೆಂದ್ಕೊಳತ್ತೆ. ಇಲ್ಲಾಂದರೆ ಅದು ಅಷ್ಟಾಗಿ ನೀಟಾಗಿ ಬೆಂದ್ಕೊಳಲ್ಲ, ಒಂಥರ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಆಯಿಲ್ ತುಂಬ ಬಿಸಿ ಆದಮೇಲೇ ನಾವು ವೆಜಿಟೇಬಲ್ಸ್ ಏನು ಕತ್ತರಿಸ್ಕೊಂಡಿರ್ತೀವೋ ಅದನ್ನು ಆ್ಯಡ್ ಮಾಡೋದು ತುಂಬ ಒಳ್ಳೆಯದು. ಇವಾಗ ಈರುಳ್ಳಿ ಪೀಸ್ಗಳನ್ನೆಲ್ಲ ಆ್ಯಡ್ ಮಾಡೋಣ.
ಈರುಳ್ಳಿ ಕೂಡ ನೀಟಾಗಿ ಬೆಂದ್ಕೊಬೇಕು ಆಯಿಲಲ್ಲಿ. ಹಸಿ ಹಸಿ ಸ್ಮೆಲ್ ಇದ್ದರೆ ಅದು ಅಷ್ಟು ಚೆನ್ನಾಗಾಗಲ್ಲ, ತಿನ್ನಬೇಕಾದ್ರೆ ಟೇಸ್ಟ್ ಕೊಡಲ್ಲ. ಸೊ ಹಾಗಾಗಿ ಆಯಿಲಲ್ಲಿ ಚೆನ್ನಾಗಿ ಬೆಂದ್ಕೊಬೇಕು ಆಯಿಲಲ್ಲಿ. ಒಂದು 2 ಮಿನಿಟ್ಸ್ ಆಯಿಲಲ್ಲಿ ಚೆನ್ನಾಗಿ ಬೆಂದ್ಕೊಂಡ್ರೆ ಅದು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ನಾಲ್ಗೆಗೆ. ಸೊ ಹಾಗಾಗಿ ಈರುಳ್ಳಿ ನೀಟಾಗಿ ಬೆಂದ್ಕೊಬೇಕಾಗತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದ್ಕೊಂಡಿದೆ. ಇದಕ್ಕೆ ನಾನು ಇವಾಗ ಸೇರಿಸ್ತಾ ಇದ್ದೀನಿ ಅರಿಶಿಣ ಪೌಡರ್. ಇದು ಒಂದು 1/4 ಸ್ಪೂನ್ ಇಲ್ಲಾಂದರೆ ಅರ್ಧ ಸ್ಪೂನ್ ಅರಿಶಿಣ ಪೌಡರ್ನ ಆ್ಯಡ್ ಮಾಡಿ. ಯಾಕಂದರೆ ಯಾವುದೇ ಒಂದು ಒಗ್ಗರಣೆಗೆ ಅರಿಶಿಣ ಪೌಡರ್ ಇಲ್ಲ ಅಂತಂದರೆ ಅದು ಒಗ್ಗರಣೆನೇ ಆಗೋದಿಲ್ಲ. ಇಷ್ಟೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಲೇಬೇಕು. ಏನೇ ಅಡುಗೆ ಮಾಡಿದ್ರೂ ಕೂಡ ಉಪ್ಪು ಕಮ್ಮಿ ಆದರೆ ಅದು ಟೇಸ್ಟೇ ಕೊಡೋದಿಲ್ಲ. ಸೊ ನಾವು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಮಾತ್ರ ಇಲ್ಲಿ ನಾವು ಬಳಸಬೇಕಾಗತ್ತೆ. ಇವಾಗ ಒಂದು 4 ಟೀ ಸ್ಪೂನ್ ಆಗೋಷ್ಟು ಖಾರದ ಪೌಡರ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಖಾರ ಲಿಮಿಟಲ್ಲಿ ತಿಂತೀನಿ ಅಂದರೆ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೀವೇ ಕೌಂಟ್ ಹಾಕ್ಕೊಂಬಿಟ್ಟು ಆ್ಯಡ್ ಮಾಡಿ. ಈ ಒಂದು ಚಿಲ್ಲಿ ಪೌಡರ್ ಮಸಾಲೆ ಚೆನ್ನಾಗಿ ಬೆಂದ್ಕೊಂಡ ನಂತರ ಕಟ್ ಮಾಡಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಕಾರ್ನ್ ಪೀಸ್ಗಳನ್ನೆಲ್ಲ ಈ ಒಂದು ಮಸಾಲೆಗೆ ಆ್ಯಡ್ ಮಾಡ್ತಿದ್ದೀನಿ. ಸೊ ಅನ್ಕೊತಾ ಇರ್ಬೋದು ನೀವು ಟೊಮೊಟೊ ಹಾಕ್ದೇ ಒಗ್ಗರಣೆಗೆ ಕಾರ್ನ್ ಪೀಸ್ಗಳನ್ನು ಹಾಕಿದ್ರು ಅಂತೇಳಿ. ಅಲ್ಲೇ ಇರೋದು ಟ್ವಿಸ್ಟು. ಏನಪ್ಪ ಅಂತಂದರೆ ಈ ಒಂದು ಖಾರದ ಚಿಲ್ಲಿ ಮಸಾಲೆ ಏನಿರುತ್ತೋ ಇದರಲ್ಲಿ ಈ ಒಂದು ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಟೊಮೊಟೊ ಹಾಕೋದ್ರಿಂದ ಈ ಚಿಲ್ಲಿ ಮಸಾಲೆ ಏನಿರುತ್ತೋ ಅದು ಕಂಪ್ಲೀಟಾಗಿ ಅದು ಚೆನ್ನಾಗಿ ಹೊಂದ್ಕೊಳುತ್ತೆ ಇದರಲ್ಲಿ, ಅಂದರೆ ಕಾರ್ನಲ್ಲಿ. ಅದಾದಮೇಲೆ ನಾವು ಟೊಮೊಟೊ ಪೀಸ್ಗಳನ್ನು ಹಾಕೋದ್ರಿಂದ ಆಮೇಲೆ ಹುಳಿ ಕಂಟೆಂಟ್ ಏನಿರುತ್ತೋ ಅದು ಚೆನ್ನಾಗಿ ಹೊಂದ್ಕೊಳುತ್ತೆ ಮಸಾಲೆಯಲ್ಲಿ. ನೋಡಿ ಇವಾಗ ಜಸ್ಟ್ ನಾನು ಚಿಲ್ಲಿ ಪೌಡರು ಹಾಗೆ ಕಾರ್ನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸಿದೆ. ಹಾಗೆ ಡ್ರೈ ಆಗಿ ಅದು ಚೆನ್ನಾಗಿ ಹೊಂದ್ಕೊಂಡಿತ್ತು ಮಸಾಲೆ. ಅದಾದಮೇಲೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ಮಾತ್ರ ಆ್ಯಡ್ ಮಾಡಿದೆ, ಜಾಸ್ತಿ ನೀರು ಆ್ಯಡ್ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಟೊಮೊಟೊ ಪೀಸ್ಗಳನ್ನು ನಾವು ನೆಕ್ಸ್ಟ್ ಹಾಕೋದ್ರಿಂದ ಅದರಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಅದು ಚೆನ್ನಾಗಿ ಅದು ಅಬ್ಸರ್ವ್ ಮಾಡುತ್ತೆ. ಸೊ ಹಾಗಾಗಿ ನಾನು ನೀರನ್ನ ಜಾಸ್ತಿ ಹಾಕಿಲ್ಲ ಬೇಯಿಸ್ಲಿಕ್ಕೆ. ಈಗ ಟೊಮೊಟೊ ಪೀಸ್ಗಳು ಏನು ನಾನು ಕಟ್ ಮಾಡಿ ಇಟ್ಕೊಂಡಿದ್ನೋ ಆ ಎಲ್ಲ ಪೀಸ್ಗಳನ್ನು ಈ ಒಂದು ಮಸಾಲೆಗೆ ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಕಾರ್ನು ಮತ್ತು ಸ್ವೀಟಾಗಿರುತ್ತೆ ಮತ್ತು ಚಪ್ಪೆ ಆಗಿರುತ್ತಲ್ವ, ಅದು ಚೆನ್ನಾಗಿ ಖಾರನ ಏನು ಅಂದರೆ ಚೆನ್ನಾಗಿ ಹೀರ್ಕೊಳುತ್ತೆ. ಸೊ ಹಾಗಾಗಿ ನಾನು ಟೊಮೊಟೊ ಪೀಸ್ಗಳನ್ನು ಲಾಸ್ಟಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ನನಗೂ ಕೂಡ ಹೇಳಿ. ಖಂಡಿತವಾಗ್ಲೂ ಇದು ನಿಮಗೆ ಇಷ್ಟ ಆಗುತ್ತೆ. ಇವಾಗ ಬೇಯಲಿ ಅಂತ ಮುಚ್ಚಿಟ್ಟಿದ್ದೀನಿ ಪ್ಲೇಟ್ಲಿ. ಬೇಯಿಸ್ಲಿಕ್ಕಿಟ್ಟು 5 ಮಿನಿಟ್ಸ್ ಕಂಪ್ಲೀಟ್ ಆಯಿತು. ವಾವ್, ಸೂಪರ್! ಎಷ್ಟು ಚೆನ್ನಾಗಿ ಮಸಾಲೆ ಹೊಂದ್ಕೊಂಡಿದೆ ಅಂತಂದರೆ ನೋಡಿ, ಯಾವುದೇ ಥರದ ಕಲರ್ ಆ್ಯಡ್ ಮಾಡಿಲ್ಲ, ಯಾವುದೇ ಥರದ ಎಕ್ಸ್ಟ್ರಾ ಮಸಾಲೆಗಳನ್ನು ಹಾಕಿಲ್ಲ. ಆದರೂ ಕೂಡ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಟೇಸ್ಟಲ್ಲೂ ಕೂಡ ನನಗೆ ಯಾವುದೇ ಥರ ಕಾಂಪ್ರಮೈಸ್ ಆಗಿಲ್ಲ, ಸಖತ್ತಾಗಿದೆ. ಸೊ ನೀವೊಂದ್ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ತಿನ್ನೋದ್ರಿಂದ ದೊಡ್ಡವರಿಂದ ಚಿಕ್ಕವರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ಬೇಬಿ ಕಾರ್ನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಚಿಕ್ಕದಾಗಿರೋ ಬೇಬಿ ಕಾರ್ನ್ನ ಸೆಲೆಕ್ಟ್ ಮಾಡಿ, ತುಂಬ ಬಲ್ತಿರೋದು ತೊಗೊಬಂದ್ಬೇಡಿ. ಬಲ್ತಿರೋದು ತೊಗೊಬಂದರೆ ಬೇಯಿಸೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಚಿಕ್ಕದು ಬೇಬಿ ಕಾರ್ನ್ ತಂದರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಅದರ ಫ್ಲೇವರ್ ಕೂಡ ಸಖತ್ತಾಗಿರುತ್ತೆ. ಲಾಸ್ಟಲ್ಲಿ ಹಾಕೋದ್ರಿಂದ ಅದೊಂಥರ ಫ್ಲೇವರ್ ಮಸ್ತಾಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಈ ಒಂದು ಬೇಬಿ ಕಾರ್ನ್ ಡ್ರೈ ಏನಾಗಿದೆಯೋ ಅದು ಮಾಡಿ ರೆಡಿ ಆಯಿತು. ಸೊ ತಿನ್ನೋದೊಂದೇ ಬಾಕಿ. ನಮ್ಮನೇಲಂತೂ ಆಲ್ಮೋಸ್ಟ್ ಎಲ್ಲ ಬೇಬಿ ಕಾರ್ನಿಗೆ ಫಿದಾ ಆಗಿಬಿಟ್ಟಿದ್ದಾರೆ.
ನೀವೇನಾದರೂ ಬೇಬಿ ಕಾರ್ನ್ ಲವರ್ ಆಗಿದ್ದರೆ ಖಂಡಿತವಾಗ್ಲೂ ಇದನ್ನು ತಂದು ಟ್ರೈ ಮಾಡಿ ತಿನ್ನಿ. ಇದನ್ನು ತುಂಬ ಚೆನ್ನಾಗಿರುತ್ತೆ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಮತ್ತು ಪರೋಟಕ್ಕೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗುತ್ತೆ. ಸೊ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು, ಊಟಕ್ಕೆ, ಲಂಚ್ಗೆ, ಡಿನ್ನರ್ಗೆ. ಸೊ ಈ ಒಂದು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆದರೆ ಮನೇಲಿ ಒಂದು ಸಲ ಟ್ರೈ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತೀನಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್. ಸೊ ಒಂದು ಸಲ ಟ್ರೈ ಮಾಡಿ, ಮಸ್ಟ್ ಆ್ಯಂಡ್ ಟ್ರೈ ಅಂತ ಹೇಳ್ತೀನಿ. ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.